ಹೆಲೋ ಎವ್ರಿವಾನ್, ಮೈ ನೇಮ್ ಇಸ್ ಪ್ರೀತಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮಿನಿ ವ್ಲಾಗ್ ವಿತ್ ವಾಯ್ಸ್ ಓವರ್. ನಾನು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿದಾಗಿಂದ ನನಗೆ ಅರ್ಥ ಆಗಿರೋದು ಏನಂದರೆ, ಕಂಟೆಂಟ್ ಕ್ರಿಯೇಷನ್ ಈಸಿ ಅಂತೂ ಅಲ್ಲ. ಯಾವುದೇ ಕೆಲಸ ಆದರೂ ನಾವು ಟ್ರೈ ಮಾಡಿದಾಗಲೇ ಗೊತ್ತಾಗೋದು ಆ ಕೆಲಸದಲ್ಲಿ ಎಷ್ಟು ಶ್ರಮ, ಡೆಡಿಕೇಶನ್ ಇರುತ್ತೆ ಅಂತ. ಕಂಟೆಂಟ್ ಕ್ರಿಯೇಷನ್ನು ಹಾಗೆ 3 ಥಿಂಗ್ಸ್ ಮೇನ್ಲಿ ಮ್ಯಾಟ್ರ್ ಆಗುತ್ತೆ. ಮೊದಲನೇದು ಕನ್ಸಿಸ್ಟೆನ್ಸಿ. ಯಾವುದೇ ಫೀಲ್ಡ್ ಆದರೂ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಕೆಲವ್ರು ಮಾತ್ರ ಎಂಡ್ ತನಕ ಹೋಗ್ತಾರೆ. ಸೆಕೆಂಡ್ ಒನ್ ಬಂದು ಪ್ಯಾಷನೇಟ್ ಆಗಿರಬೇಕು. ಯಾವುದೇ ರೀಲ್ ನೋಡಿ ಅಥವಾ ಯಾರೋ ಮಾಡಿರೋಂಥ ರೀಲ್ ನೋಡಿ ನಾವು ಮಾಡ್ತೀವಿ ಅಂತ ಹೋದರೆ ಒಂದು 10 ವಿಡಿಯೋ ಆದಮೇಲೆ ನಮಗೆ ಬೋರ್ ಆಗೋಗುತ್ತೆ. ಸೊ ಹಾಗಾಗಿ ನಾವು ಇಂಪ್ರೊವೈಸ್ ಮಾಡೋಕ್ಕೂ ಹೋಗಲ್ಲ. ಥರ್ಡ್ ಒನ್ ಪೇಷನ್ಸ್. ಇದಂತೂ ಎಲ್ಲರಿಗೂ ಕಡಿಮೆ ಇವಾಗ, ನನಗೂ ಜಾಸ್ತಿ ಇಲ್ಲ. ಆದರೆ ಏನು ಮಾಡೋದು, ಕೆಲವು ಸತಿ ಪೇಷನ್ಸ್ ಆಗಿರಲೇಬೇಕು. ಎಷ್ಟೇ ವಿಡಿಯೋಸ್ ಆದರೂ, ಎಷ್ಟು ವ್ಯೂಸ್ ಬಂತು, ಯಾಕೆ ಜನ ನಮ್ಮನ್ನ ಲೈಕ್ ಮಾಡ್ತಿಲ್ಲ ಅನ್ನೋದ್ರ ಥಿಂಕ್ ಮಾಡೋ ಬದಲು ನಾವು ಯಾವ ಥರ ನಮ್ಮ ವೀಡಿಯೋಸ್ನ ನಾವೇ ಸ್ಟ್ರೇಂಜರ್ ಆಗಿ ನೋಡಿದಾಗ ನಾವು ಯಾಕೆ ಸ್ಕಿಪ್ ಮಾಡಬಾರ್ದು, ಏನು ಮಿಸ್ಟೇಕ್ ಆಗ್ತದೆ ಅಂತ ನಾವು ಅನಲೈಸ್ ಮಾಡಬೇಕು. ಆವಾಗಲೇ ಸಕ್ಸಸ್ ಸಿಗೋದು. ಸಕ್ಸಸ್ ಒಂದಿನದಲ್ಲಿ ಸಿಗೋವಂಥದ್ದಲ್ಲ. ನಾವು ಯಾರ್ದೋ 9th ಚಾಪ್ಟರ್ನ ನಮ್ಮ ಫಸ್ಟ್ ಅಥವಾ ಸೆಕೆಂಡ್ ಚಾಪ್ಟರ್ ಜೊತೆ ಕಂಪೇರ್ ಮಾಡ್ತಿರ್ತೀವಿ. ಸೊ ಅದರಲ್ಲೇ ತಪ್ಪು ಮಾಡೋದು ಅನಿಸುತ್ತೆ. ಇವತ್ತಿಗೆ ಇಷ್ಟೇ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.